ಗುಂಟೂರು ಕ್ವಾಲಿಟಿ ಮಾರ್ಕೆಟ್ ಕೂಡ ಆಲ್ಮೋಸ್ಟ್ ಸ್ಟೇಬಲ್ ಇದೆ. ಅರೈವಲ್ ಸುಮಾರು 1309 ಬ್ಯಾಗ್ಸ್ ಬಂದಿದೆ. ಹೈ ಸ್ಟೇಟ್ ಸುಮಾರು 17,459. ಎವರೇಜ್ ರೇಟ್ ಸುಮಾರು 12,659. ಈ ಮಾರ್ಕೆಟ್ನಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಹೆಚ್ಚು ಇಂಪಾರ್ಟೆನ್ಸ್ ಆಗಿದೆ. ಟೋಟಲ್ ಅರೈವಲ್ ಅಪ್ಡೇಟ್ ಇವತ್ತು ಮಾರ್ಕೆಟ್ಗೆ ಒಟ್ಟು ಸುಮಾರು 6,751 ಬ್ಯಾಗ್ಸ್ ಅರೈವಲ್ ಬಂದಿದೆ. ಇದು ಮೊಡರೇಟ್ ಅರೈವಲ್ ಅಂತ ಹೇಳಬಹುದು. ಅರೈವಲ್ ಕಡಿಮೆ ಆದರೆ ಮುಂದೆ ರೇಟ್ ಇನ್ಕ್ರೀಸ್ ಆಗುವ ಚಾನ್ಸ್ ಇರುತ್ತೆ. ಆದರೆ ಎಕ್ಸ್ಪೋರ್ಟ್ ಡಿಮಾಂಡ್ ಮತ್ತು ಔಟ್ಸೈಡ್ ಮಾರ್ಕೆಟ್ ಮೂಮೆಂಟ್ ಮೇಲೆ ಕೂಡ ರೇಟ್ ಡಿಪೆಂಡ್ ಆಗುತ್ತೆ. ರೈತರಿಗೆ ಉಪಯೋಗವಾಗುವ ಮಾಹಿತಿ. ಡ್ರೈಯಿಂಗ್ ಬಗ್ಗೆ ಮಾಹಿತಿ. ರೈತ ಬಂಧುಗಳೇ, ಬಹಳ ಜನ ಡ್ರೈಯಿಂಗ್ ಸಮಯದಲ್ಲಿ ತಪ್ಪು ಮಾಡುತ್ತಾರೆ. ಮೆಣಸಿನಕಾಯಿಯನ್ನು ಡೈರೆಕ್ಟ್ ಗ್ರೌಂಡ್ ಮೇಲೆ ಹಾಕಿ ಒಣಗಿಸಿದೆ ಡಸ್ಟ್ ಮತ್ತು ಮೇಷರ್ ಪ್ರಾಬ್ಲಮ್ ಬರುತ್ತದೆ. ಆದ್ದರಿಂದ ಟರ್ಪುಲಿನ್ ಅಥವಾ ಪ್ಲಾಸ್ಟಿಕ್ ಶೀಟ್ ಬಳಸಿ ರಾತ್ರಿ ಕವರ್ ಮಾಡಿ ಮೇಲೆ ಕ್ಲೌಡ್ ಇದ್ದರೆ ಬೇಗ ಕಲೆಕ್ಟ್ ಮಾಡಿ. ಈ ಸಿಂಪಲ್ ಮೆಥಡ್ಸ್ ಫಾಲೋ ಮಾಡಿದರೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಮಾರ್ಕೆಟ್ನಲ್ಲಿ ನಷ್ಟ ತಪ್ಪಿಸೋದು ಹೇಗೆ? ಕೆಲವರು ಅರ್ಜೆಂಟ್ ಮನಿ ಬೇಕು ಅಂತ ಮಾರ್ಕೆಟ್ ಲೋ ಇದ್ದಾಗಲೇ ಸೇಲ್ ಮಾಡುತ್ತಾರೆ. ಆದರೆ ಮಾರ್ಕೆಟ್ ಟ್ರೆಂಡ್ ಗಮನಿಸಿ, ಡೈಲಿ ರೇಟ್ ಅಪ್ಡೇಟ್ ನೋಡಿ, ಕ್ವಾಲಿಟಿ ಮೇಂಟೈನ್ ಮಾಡಿ. ಹೇಗೆ ಮಾಡಿದರೆ ಬೆಟರ್ ಪ್ರಾಫಿಟ್ ಸಿಗ್ಬೋದು? ಜನರಲ್ ನಾಲೆಜ್ ಫಾರ್ ಫಾರ್ಮರ್ಸ್. ಬ್ಯಾಡಗಿ ಚಿಲ್ಲಿ ಯಾಕೆ ಫೇಮಸ್? ಬ್ಯಾಡಗಿ ಚಿಲ್ಲಿ ವಿಶ್ವದ ಮಟ್ಟದಲ್ಲಿ ಫೇಮಸ್ ಆಗಿರೋದು ಅದರ ಡೀಪ್ ರೆಡ್ ಕಲರ್, ಕಡಿಮೆ ಖಾರ, ಆಯಿಲ್ ಕಂಟೆಂಟ್ ಇದರಿಗಾಗಿ ಈ ಚಿಲ್ಲಿ ಎಕ್ಸ್ಪರ್ಟ್ ಕೂಡ ಆಗುತ್ತದೆ. ಮಸಾಲಾ ಕಂಪನೀಸ್ ಮತ್ತು ಪೌಡರ್ ಫ್ಯಾಕ್ಟರಿ ಬ್ಯಾಡಗಿ ಚಿಲ್ಲಿ ಹೆಚ್ಚು ಯೂಸ್ ಮಾಡುತ್ತಾರೆ. ಭಾರತದಲ್ಲಿ ಮೆಣಸಿನಕಾಯಿ ಉತ್ಪಾದನೆ. ಭಾರತದಲ್ಲಿ ಕರ್ನಾಟಕದ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳು ಚಿಲ್ಲಿ ಪ್ರೊಡಕ್ಷನ್ನಲ್ಲಿ ಪ್ರಮುಖವಾಗಿವೆ. ಕರ್ನಾಟಕದಲ್ಲಿ ಬ್ಯಾಡಗಿ ಹೆಸರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ ಅನ್ನೋದು ನಮ್ಮ ಹೆಮ್ಮೆ. ಮಾರ್ಕೆಟ್ ಟ್ರೆಂಡ್ ನಾಲೆಜ್. ಮಾರ್ಕೆಟ್ ರೇಟ್ ಯಾವಾಗ ಇನ್ಕ್ರೀಸ್ ಆಗುತ್ತೆ? ಅರೈವಲ್ ಕಡಿಮೆ ಇದ್ದಾಗ, ಎಕ್ಸ್ಪೋರ್ಟ್ ಡಿಮಾಂಡ್ ಜಾಸ್ತಿ ಇದ್ದಾಗ, ಗುಡ್ ಕ್ವಾಲಿಟಿ ಸ್ಟಾಕ್ ಕಡಿಮೆ ಇದ್ದಾಗ. ರೇಟ್ ಡಿಸ್ಕ್ರೀಸ್ ಆಗ್ಬೋದು ಯಾವಾಗ? ಎಕ್ಸೆಸ್ ಅರೈವಲ್ ಇದ್ದಾಗ, ರೇಂಜ್ ಡ್ಯಾಮೇಜ್ ಕ್ವಾಲಿಟಿ ಬಂದಾಗ, ಡಿಮಾಂಡ್ ಸ್ಲೋ ಆಗದಾಗ. ಈ ಬೇಸಿಕ್ ಮಾರ್ಕೆಟ್ ನಾಲೆಜ್ ಪ್ರತಿಯೊಬ್ಬ ರೈತರಿಗೆ ಇರಬೇಕು. ಮೋಟಿವೇಶನ್ ಫಾರ್ಮರ್. ರೈತ ಅನ್ನೋದು ದೇಶದ ಬ್ಯಾಕ್ ಬೋನ್. ಸ್ನೇಹಿತರೆ, ಒಬ್ಬ ರೈತ ಕಷ್ಟಪಟ್ಟರೆ ಮಾತ್ರ ನಮ್ಮ ಮನೆಗೆ ಊಟ ಬರುತ್ತದೆ.